ರಣರಣ ರಕ್ತಚಂದ್ರಗ್ರಹಣ ಇದು ಘಟಿಸೋದಕ್ಕೆ ಅಥವಾ ಚಂದ್ರಗ್ರಹಣ ಇದೇ ಭಾನುವಾರ ಸಂಭವಿಸ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರಜ್ಞರು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ನಗರದ ಬಹುತೇಕ ಎಲ್ಲ ದೇವಾಲಯಗಳ ವೇಳಾಪಟ್ಟಿಯನ್ನು ಕೂಡ ಗ್ರಹಣದ ದಿನ ಚೇಂಜ್ ಮಾಡಲಾಗಿದೆ. ಭಕ್ತರ ದರ್ಶನ ಸಂಜೆ 4 ಗಂಟೆಗೆ ಮೊಟಕು ಮಾಡಲಾಗುತ್ತೆ. ಅಂದರೆ ಭಾನುವಾರ ಪ್ರಮುಖ ದೇವಾಲಯಗಳ ದರ್ಶನಗಳ ವೇಳಾಪಟ್ಟಿ ಹೇಗಿದೆ? ಹಾಗಾದರೆ ಗ್ರಹಣದ ದಿನ ಯಾವ್ಯಾವ ವೇಳೆಗೆ ಹೋದರೆ ದೇವರ ದರ್ಶನ ಸಿಗುತ್ತೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗ್ರಹಣದ ದಿನ ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ, ಗ್ರಹಣದ ಮೋಕ್ಷ ಕಾಲ ಮುಗಿದ ನಂತರ ದೇವರ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಪ್ರತೀತಿ ಜನರಲ್ಲಿದೆ. ಆ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕೂಡ ಬಹುತೇಕ ಕ್ಲೋಸ್ ಮಾಡಲಾಗುತ್ತೆ. ಹಾಗಾದರೆ ಎಲ್ಲಿಯವರೆಗೂ ಯಾವ್ಯಾವ ದೇವಸ್ಥಾನಗಳು ಓಪನ್ ಇರುತ್ತೆ, ಅವತ್ತು ಯಾವ್ಯಾವ ವಿಶೇಷ ಪೂಜೆ ವಿಶೇಷ ಕಾರ್ಯಕ್ರಮಗಳನ್ನು ದೇವಸ್ಥಾನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ, ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇವಾಲಯಗಳ ದರ್ಶನಗಳ ವೇಳಾಪಟ್ಟಿ ಈ ರೀತಿ ಇದೆ. ಬನಶಂಕರಿ ದೇವಾಲಯ ಬೆಂಗಳೂರು. ಬನಶಂಕರಿ ದೇವಿ ಜಯಂತ್ಯೋತ್ಸವದ ದಿನವೇ ರಕ್ತಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣದ ದಿನ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅದರ ಜೊತೆಗೇನೆ ದೇವಿಯ ಜನ್ಮೋತ್ಸವದ ಹಿನ್ನೆಲೆಯಲ್ಲಿ ಚಂಡಿಕಾ ಹೋಮ, ಚಂಡಿಕಾ ಯಾಗವನ್ನು ಕೂಡ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಇನ್ನು ದೇವಿಯ ಜನ್ಮೋತ್ಸವದ ಹಿನ್ನೆಲೆಯಲ್ಲಿ ಚಂಡಿಕಾ ಹೋಮವನ್ನು ದೇವಸ್ಥಾನದಲ್ಲಿ ನೆರವೇರಿಸ್ತಾರೆ. ಅದರಲ್ಲೂ ಕೂಡ ಭಕ್ತರು ಭಾಗಿಯಾಗಬಹುದು. ಸಂಜೆ 4 ಗಂಟೆಯವರೆಗೂ ಕೂಡ ಭಕ್ತರಿಗೆ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಬನಶಂಕರಿ ದೇವಾಲಯದಲ್ಲಿ ಭಾನುವಾರ ಅವಕಾಶ ಇರುತ್ತೆ. ಸಂಜೆ 4 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ. ಸಂಜೆ 4:30ಕ್ಕೆ ದೇವಾಲಯದ ಬಾಗಿಲುಗಳನ್ನು ಬಂದ್ ಮಾಡಲಾಗುತ್ತೆ. ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಬಹುತೇಕ ದೇವಸ್ಥಾನಗಳನ್ನು ಕ್ಲೋಸ್ ಮಾಡುವಂತಹ ಕೆಲಸ ಆಗುತ್ತೆ. ಈ ಬಾರಿ ಬನಶಂಕರಿ ದೇವಾಲಯವನ್ನು ಕೂಡ ಇದೇ ರೀತಿ ಬಂದ್ ಮಾಡುವುದಕ್ಕೆ ಸಂಜೆ 4:30ಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಮರುದಿನ ಬೆಳಗ್ಗೆ 6 ಗಂಟೆಗೆ ಅಂದರೆ ಗ್ರಹಣದ ಮೋಕ್ಷ ಕಾಲ ಮುಗಿದ ನಂತರ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಆವರಣವನ್ನು ಶುದ್ಧೀಕರಣಗೊಳಿಸುವಂತಹ ಕೆಲಸ ಆಗುತ್ತೆ, ಸ್ವಚ್ಛ ಮಾಡುವಂತಹ ಕೆಲಸ ಆಗುತ್ತೆ. ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪ್ರಕ್ರಿಯೆಗಳಾಗುವಂಥದ್ದು. ಇನ್ನು ಶುದ್ಧೀಕರಣದ ನಂತರ ಸಹಜವಾಗಿಯೇ ವಿಶೇಷ ಪೂಜೆ ಇರುತ್ತೆ. ತದನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ, ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧರಿಸಿದೆ. ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ವಿಶೇಷ ಪೂಜೆ ಪುನಸ್ಕಾರ ಅವತ್ತಿರಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಬನಶಂಕರಿ ದೇವಾಲಯದ ಆಡಳಿತ ಮಂಡಳಿ ಭಕ್ತರಿಗೆ ಕೊಟ್ಟಿರುವಂಥದ್ದು. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಕ್ತಚಂದ್ರ ಗ್ರಹಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಂದರೆ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾದಂಥ ಬನಶಂಕರಿ ದೇವಾಲಯದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ, ಯಾವ ರೀತಿಯಾದಂಥ ಪೂಜೆಗಳಿರ್ತವೆ ಅವತ್ತು, ಮತ್ತು ಆವತ್ತು ಅಂದರೆ ಸೆಪ್ಟೆಂಬರ್ 7 ಆ ದಿನ ಏನಿದೆ ಭಾನುವಾರ ತಾಯಿ ಜನ್ಮದಿನ ಕೂಡ, ಅವತ್ತು ಯಾವ ರೀತಿಯಾಗಿ ವಿಶೇಷ ಪೂಜೆಗಳಿರ್ತವೆ, ಜೊತೆಗೆ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷ ಪೂಜೆಗಳಿರ್ತವೆ ಅವೆಲ್ಲವನ್ನು ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜು ಸ್ವಾಮಿಗಳಿದ್ದಾರೆ, ಅರ್ಚಕರು. ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ರಾಜು ಸ್ವಾಮಿಗಳೇ ನಮಸ್ಕಾರ. ಅಂದರೆ ಭಾನುವಾರ ತಾಯಿಯ ಹುಟ್ಟಿದ ದಿನ, ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ, ಏನು ಹೇಳ್ತೀರಿ? ಅದು ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ರಾತ್ರಿ 9:56 1:27 ನಡೆಯುತ್ತೆ. ಇದಕ್ಕೆ 6 ಗಂಟೆಗಳ ಮುಂಚಿತವಾಗಿ ಗ್ರಹಣದ ನಿಮಿತ್ತ ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ನೈವೇದ್ಯಗಳಾಗಲಿ ಇರೋದಿಲ್ಲ. ಆದ್ದರಿಂದ ದೇವಿಗೆ ಪ್ರಾತಃ ಕಾಲದಲ್ಲಿ ಅಮ್ಮನವರ ಜನ್ಮೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಪ್ರಾತಃ ಕಾಲ ಪಂಚಾಮೃತಾಭಿಷೇಕ, ವಿಶೇಷವಾದಂಥ ಹೋಮ ಹವನಾದಿಗಳೆಲ್ಲ ಆದ ನಂತರ ಅನ್ನದಾನ ಮಹಾಪೂಜೆಗಳೆಲ್ಲ ನಡೆಯುತ್ತೆ. ಆ ದಿನ ನವಚಂಡಿಕಾ ಹೋಮ ಕೂಡ ಏರ್ಪಾಡು ಮಾಡಲಾಗಿದೆ. ಅಮ್ಮನವರ ಉತ್ಸವ ಕೂಡ ನಡೆಯುತ್ತೆ. ಇವೆಲ್ಲದರ ನಂತರ ಸಂಜೆ 4:30ಯಿಂದ 6 ಗಂಟೆವರೆಗೂ ರಾಹುಕಾಲ ಪೂಜೆ ಇರೋದ್ರಿಂದ ರಾಹುಕಾಲ ಪೂಜಾ ನಂತರ ಭಕ್ತಾದಿಗಳಿಗೆ ದೇವಿ ದರ್ಶನ ಇರೋದಿಲ್ಲ. ದೇವಸ್ಥಾನ ಬಾಗಿಲು ಹಾಕಿರ್ತೀವಿ, ದರ್ಶನ ಇರೋದಿಲ್ಲ. ಗ್ರಹಣ ಪ್ರಯುಕ್ತವಾಗಿ ಯಾವುದೇ ಶಾಂತಿ ಕಾರ್ಯಕ್ರಮಗಳು ಅಂಥದ್ದೇನು ನಡೆಯೋದಿಲ್ಲ. ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನ ಬಾಗಿಲು ಹಾಕಿರ್ತೀವಿ. ಪುನಃ ಮಾರನೇ ದಿವಸ ಬೆಳಗ್ಗೆ ದೇವಸ್ಥಾನವನ್ನು ಬಾಗಿಲು ತೆರೆದು ಬೆಳಿಗ್ಗೆ ಶುದ್ಧಿ ಮಾಡಿ, ದೇವಾಲಯ ಎಲ್ಲ ಶುದ್ಧಿ ಮಾಡಿ, ಶುದ್ಧಿ ಪುಣ್ಯಾಹವನ್ನು ಮಾಡಿ ಯಥಾ ಪ್ರಕಾರ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ.
ಪ್ರಮುಖವಾಗಿ ಅಂದರೆ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಪೂಜೆಗಳು ಆ ಥರದ್ದು ಏನಾದರೂ ಇದೆಯಾ? ಅಂದರೆ ಗ್ರಹಣಕ್ಕೆ ಮೊದಲು ಅಥವಾ ನಂತರ? ನಮ್ಮ ದೇವಸ್ಥಾನದಲ್ಲಿ ಗ್ರಹಣದ ಪ್ರಯುಕ್ತವಾಗಿ ಮಾಡುವಂಥ ಯಾವುದೇ ಪೂಜೆ ಸಂಪ್ರದಾಯ ಇಲ್ಲ. ಆದರೆ ಗ್ರಹಣದ ನಿಮಿತ್ತವಾಗಿ ದೇವಾಲಯದಲ್ಲಿ ಎಲ್ಲ ಕಡೆಯಲ್ಲೂ ದರ್ಭೆಯನ್ನು ಇಟ್ಟು ಯಾವುದೇ ಗ್ರಹಣ ಸ್ಪರ್ಶ ಆಗದೇ ಇರೋ ರೀತಿಯಲ್ಲಿ ದೇವಿಗೆ ಮುಂದಿನ ಆರಾಧನಾ ಪೂಜಾ ವಿಶೇಷಗಳು ಏನೇ ತೊಂದರೆ ಇದ್ರೂ ಅವಕ್ಕೆಲ್ಲ ಯಾವುದೇ ತೊಂದರೆಗಳು ಬಾರದೇ ಇರಲಿ ಅಂತ ಹೇಳಿ ದರ್ಭೆಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ಮಾತ್ರ ಸಂಪ್ರದಾಯ ಇದೆ. ಅಂದರೆ ಈ ಥರದ್ದು ಯಾವಾಗಾದರೂ ಕಂಡಿದ್ರಾ ಅಂತ? ಅಂದರೆ ಜನ್ಮೋತ್ಸವದ ಸಂದರ್ಭದಲ್ಲೇ ಈ ಥರದ ಚಂದ್ರಗ್ರಹಣ, ಅದು ರಕ್ತ ಚಂದ್ರಗ್ರಹಣ ಬಹಳ ಸಾರಿ ನನಗೆ ತಿಳಿದ ಹಾಗೆ ನನ್ನ ಅನುಭವಕ್ಕೆ 2-3 ಸಾರಿ ಆಗಿದೆ. ಅಮ್ಮನವ್ರ ಜನ್ಮೋತ್ಸವದ ದಿವಸನೂ ಆಗಿದೆ, ಜಾತ್ರೆ ದಿವಸ ಕೂಡ ಒಂದು ಸಾರಿ ಚಂದ್ರಗ್ರಹಣ ಅದು ಬಂದಿದ್ದು ಸಂದರ್ಭ ಇದೆ. ಗ್ರಹಣದ ದಿನ ಯಾವ ಟೈಮ್ವರೆಗೂ ಭಕ್ತಾದಿಗಳು ಬರ್ಬೋದು ದೇವಿ ದರ್ಶನಕ್ಕೆ? ಬೆಳಗ್ಗೆ 4:15 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ದೇವಿ ದರ್ಶನ ಇರುತ್ತೆ. ಸಂಜೆ ರಾಹುಕಾಲ ಪೂಜೆ ಇರೋದರಿಂದ 4:15 6 ಗಂಟೆ ರಾಹುಕಾಲ ಪೂಜೆ ಆದ ನಂತರ ದೇವಸ್ಥಾನವನ್ನು ಬಾಗಿಲು ಹಾಕಲಾಗುತ್ತೆ. ಆಮೇಲೆ ದರ್ಶನ ಇರೋದಿಲ್ಲ. ಬೆಳಗಿನ ದಿನ ಅಂದರೆ ಗ್ರಹಣ ಎಲ್ಲ ಮುಗಿದ ನಂತರ ಎಷ್ಟು ಗಂಟೆಗೆ ಶುರುವಾಗುತ್ತೆ ದರ್ಶನ? ಗ್ರಹಣ ಮುಗಿದ ನಂತರ ಮಾರನೇ ದಿವಸ ಬೆಳಗ್ಗೆ ಯಥಾ ಪ್ರಕಾರ 5 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗಿತೀವಿ. ಎಲ್ಲ ಶುದ್ಧ ಪುಣ್ಯಾಹ ದೇವಾಲಯ ಎಲ್ಲ ಶುದ್ಧಿ ಮಾಡಿ ನಂತರದಲ್ಲಿ ವಿಶೇಷ ಪೂಜೆಗಳು ಆ ದಿನದ ಕೈಂಕರ್ಯಗಳೆಲ್ಲ ನಡೀತಾ ಹೋಗುತ್ತೆ. ಇದು ಬನಶಂಕರಿ ದೇವಾಲಯದ ಅರ್ಚಕರಾದಂಥ ರಾಜು ಸ್ವಾಮಿಗಳು ಹೇಳ್ತಾರಂತ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.